ಫ್ರೆಂಡ್ಸ್, ವೀಕೆಂಡ್ ಬಂತು ಅಂದರೆ ಸಾಕು ಫ್ರೆಂಡ್ ಜೊತೆ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತೀವಿ, ಇಲ್ಲ ಸೋಲೋ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತೀವಿ. ಪ್ಲ್ಯಾನ್ ಮಾಡ್ತಾ ಮಾಡ್ತಾ ವೀಕೆಂಡೇನೋ ಆಗೋಗುತ್ತೆ, ಆದರೆ ಎಲ್ಲೂ ಹೋಗೋಕ್ಕಾಗಲ್ಲ. ನಾನಂತೂ ಸೋಲೋ ಟ್ರಿಪ್ ಹೋಗಲೇಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ಬೇಕಾದ್ರೆ ನನಗೆ ಸಿಕ್ಕಿದ್ದೆ ತ್ರಿಪ್ಸಲ್ ಅವರ ಪೇಜ್. ಪ್ರತಿ ವೀಕೆಂಡ್ ಅವರನ್ನು ಟ್ರಿಪ್ ಪ್ಲ್ಯಾನ್ ಮಾಡ್ತಿರ್ತಾರೆ, ಆದರೆ ಈ ವೀಕ್ ಅವ್ರು ಪ್ಲ್ಯಾನ್ ಮಾಡಿದ್ದು ಹುತ್ರಿ ಬೆಟ್ಟಕ್ಕೆ ಸನ್ರೈಸ್ ಮಿಡ್ ನೈಟ್ ಟ್ರೆಕ್ಕಿಂಗ್. 3747 ಫೀಟ್ನಲ್ಲಿ 15 ಡಿಗ್ರಿ ಸೆಲ್ಸಿಯಸಲ್ಲಿ ಸನ್ರೈಸ್ ಆಗೋದು ನೋಡೋದೇ ಚೆನ್ನಾಗಿರುತ್ತೆ. ಆ ವ್ಯೂ ಮಾತ್ರ ಸಖತ್ತಾಗಿರುತ್ತೆ. ಹೊಸ ವರ್ಷಕ್ಕೆ ಹೊಸ ಫ್ರೆಂಡ್ಸ್ ಜೊತೆ ಜರ್ನಿ ಸ್ಟಾರ್ಟ್ ಆಯಿತು. 12ಗೆ ಬೆಂಗಳೂರಿಂದ ಹೊರಟ್ವಿ. ಹೀಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಹಾಗೆ ಕಾಫಿ ಬ್ರೇಕ್ ತೊಗೊಂಡು ಅಲ್ಲಿ ರೀಲ್ಸ್ ಮಾಡಿ ಗ್ರೂಪಿಗೆ ತೊಗೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಜರ್ನಿನಲ್ಲಿ ಫುಲ್ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿ ಸಾಂಗ್ ಹೇಳ್ತಾ ಜರ್ನಿನ ಎಂಜಾಯ್ ಮಾಡಿಕೊಂಡು ನಾವು ಹುತ್ರಿ ದುರ್ಗ ರೀಚ್ ಆಗಿದ್ದು ಮಿಡ್ ನೈಟ್ 3 o'clock. ಇನ್ನು 3:30ಗೆ ಟ್ರೆಕ್ಕಿಂಗ್ ಇರೋದ್ರಿಂದ ನಾವು ಅಲ್ಲಿ ವ್ಯೂವ್ಸ್ನ ಎಂಜಾಯ್ ಮಾಡ್ತಿದ್ವಿ. ನಕ್ಷತ್ರಗಳೇ ಕೆಳಗೆ ಬಿದ್ದಿರೋ ಥರ ಲೈಟ್ ವ್ಯೂವ್ನ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಂತರ ನಮ್ಮ ಗೈಡು ನಮಗೆ ಟ್ರೆಕ್ಕಿಂಗ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು, ವಾರ್ಮಪ್ ಕೂಡ ಮಾಡಿಸಿದ್ರು. ಫಸ್ಟ್ ರೂಲ್ಸ್ ಆಫ್ ದ ಟ್ರೆಕ್ ಇಸ್ ಇಫ್ ಯು ವಾಂಟ್ ಟು ಡ್ರಿಂಕ್ ವಾಟರ್ ಆಲ್ಸೋ ಡ್ರಿಂಕ್ ಓನ್ಲಿ ಫಾರ್ ಯುವರ್ ಥ್ರೋಟ್. ಜಸ್ಟ್ ಎ ಸಿಪ್, ಸ್ಟಾಪ್, ಪಾಸ್, ದೆನ್ ಡ್ರಿಂಕ್. ಓಕೆ, ವಾರ್ಮಪ್ ಎಲ್ಲ ಆದಮೇಲೆ 3:30ಗೆ ಫುಲ್ ಹೈ ಜೋಶ್ನಲ್ಲಿ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಹುತ್ರಿ ಬೆಟ್ಟ ಇರೋದು ಕುಣಿಗಲ್ ಹತ್ರ ಇರೋ ಹುತ್ರಿ ದುರ್ಗದಲ್ಲಿ. ಇದನ್ನು ಕಟ್ಟಿಸಿದ್ದು ನಾಡಪ್ರಭು ಕೆಂಪೇಗೌಡರವರು. ಮೈಸೂರು ಆಂಗ್ಲೋ ಇದ್ದ ಟೈಮಲ್ಲಿ ಇದಕ್ಕೆ ಮಹತ್ವವಾದ ಇತಿಹಾಸನೇ ಇದೆ. ಜರ್ನಿ ಸ್ಟಾರ್ಟ್ ಆಗಬೇಕಾದ್ರೆ ಸ್ಟ್ರೇಂಜರ್ಸ್ ಆಗಿದ್ದಿದ್ದು ನಾವು ಜರ್ನಿ ಮಾಡ್ತಾ ಮಾಡ್ತಾ ಒಳ್ಳೆ ಫ್ರೆಂಡ್ಸ್ ಆದ್ವಿ. ಹಾಗೆ ಒಳ್ಳೆ ಟೀಮ್ ಕೂಡ ಫಾರ್ಮ್ ಆಯಿತು. ಮಿಡ್ ನೈಟ್ ಟ್ರೆಕ್ಕಿಂಗ್ ಅಂದರೆ ಸ್ವಲ್ಪ ಭಯ ಇರುತ್ತೆ, ಹಾಗೆ ಒಂದೊಳ್ಳೆ ಎಕ್ಸೈಟ್ಮೆಂಟ್ ಕೂಡ ಇರುತ್ತೆ. ನನಗಂತೂ ಇದು ಫಸ್ಟ್ ಟೈಮ್ ಮಿಡ್ ನೈಟ್ ಟ್ರೆಕ್ಕಿಂಗ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು, ತುಂಬ ಎಕ್ಸೈಟಾಗಿ ಕೂಡ ಇತ್ತು. ಆ ಕತ್ತಲಿನ ಕಾಡಲ್ಲಿ ಟ್ರೆಕ್ಕಿಂಗ್ ಹೋಗೋದು ಅಂತಂದರೆ ಇಟ್ಸ್ ನಾಟ್ ಎ ಈಸಿ, ಬಟ್ ಆಫ್ಟರ್ ನಾವು ಡೆಸ್ಟಿನಿ ರೀಚ್ ಆದಮೇಲೆ ಇದೆಲ್ಲ ಏನಷ್ಟು ಕಷ್ಟನೇ ಅನಿಸಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಪ್ರತಿ ಕ್ಷಣ ಎಂಜಾಯ್ ಮಾಡಿದ್ದೀನಿ. ಪ್ರತಿದಿನ ಸೂರ್ಯನೇ ಬೇಗ ಎದ್ದು ನಮಗೆ ಗುಡ್ ಮಾರ್ನಿಂಗ್ ಹೇಳ್ತಿದ್ದ. ಇವತ್ತು ನಾವೇ ಅವನಿಗಿಂತ ಮುಂಚೆ ಎದ್ದು ಅವನೇ ಎಬ್ಸಿ ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಅಂತ ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಪ್ರತಿದಿನ ಸೂರ್ಯ ನೋಡ್ತಿರ್ತೀವಿ, ಅವನ ಕಿರಣಗಳನ್ನ ಎಂಜಾಯ್ ಮಾಡ್ತಿರ್ತೀವಿ. ಆದರೆ ಅವನಿಗಿಂತ ಮುಂಚೆನೇ ಎದ್ದು ಅವನ ಬರೋಕೆಗೋಸ್ಕರ ಕಾಯ್ಕೊಂಡು ಒಂದು ಸನ್ರೈಸ್ ನೋಡೋದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಟ್ರೆಕ್ಕಿಂಗ್ ಮಾಡ್ತಾ ಒಂದು ಒಳ್ಳೊಳ್ಳೆ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ತಿದ್ವಿ, ಜೊತೆ ಸಾಂಗ್ ಹಾಡು ಹೇಳ್ಕೊಂಡು. ಇದೇ ಟೈಮಲ್ಲಿ ನಮ್ಮ ಗೈಡು ಎಷ್ಟು ಚೆನ್ನಾಗಿ ಸಾಂಗ್ ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಮುಸ್ಸಂಜೆ ತಂಪಲ್ಲಿ ಓ ಒಲವೇ ಹುಡುಕಾಟ ನಿನ್ನ ಗುನ್ನಲ್ಲಿ ನನ್ನೆಗಳು ನೀನೆ ನಾಳೆಗಳು ನೀನೆ ಸಾಂಗ್ ಹೇಳ್ತಾ ವ್ಯೂ ಎಂಜಾಯ್ ಮಾಡಿಕೊಂಡು ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಮಾಡಬೇಕಾದ್ರೆ ಆನ್ ದಿ ವೇ ನಮಗೆ ಜೈ ಬಜರಂಗ್ ಬಲಿ ಆಂಜನೇಯವ್ರು ಸಿಕ್ಕಿದ್ರು. ಅವ್ರಿಗೆ ನಮಸ್ಕಾರ ಹಾಕ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಮಾಡ್ತಾ ಮಾಡ್ತಾ ಸ್ವಲ್ಪ ರೀಲ್ಸ್, ಫೋಟೋಸ್, ಸ್ವಲ್ಪ ಕಾಮಿಡಿ ಫನ್ ಮಾಡಿಕೊಂಡು ಜರ್ನಿ ಮುಂದುವರಿತಾನೇ ಇತ್ತು. ಇಲ್ಲಿಗೆ ಹೋಗ್ಬೇಕಾದ್ರಂತೂ ನಮಗೆ ಗುಣಕ್ಕೆ ಒಳಗಡೆ ಹೋಗ್ತಿದ್ವಿ ಅನ್ನೋಂಥ ಫೀಲು. ಆ ರೆಂಬೆ ಕೊಂಬೆಗಳು, ಮರದ ಮಧ್ಯೆ ಎಲ್ಲ ತುಂಬ ಚೆನ್ನಾಗಿತ್ತು. ಒಂಥರ ಆ ಫೀಲೇ ಬಂತು ನಮಗೆ. ಹೀಗೆ ನಮ್ಮ ಟ್ರೆಕ್ಕಿಂಗ್ನ ಎಂಜಾಯ್ ಮಾಡಿಕೊಂಡು ಆಫ್ಟರ್ 1.5 hours ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ಆವಾಗಿನ್ನೂ 5 o'clock. ಆಫ್ಟರ್ 1.5 hours ಸನ್ಲೈಟ್ ಈ ಥರ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫೋಗ್ ತುಂಬಿಕೊಂಡಿತ್ತು. ಪ್ರತಿದಿನ ಸೂರ್ಯನ ನಾವೇ ಕಾಯಿಸ್ತಿದ್ವಿ. ಈ ಸಲ ಅವನೇ ನಮ್ಮನ್ನ ಕಾಯಿಸಿ ಸತಾಯಿಸಿ 2 hours ಆದಮೇಲೆ ಉದಯಿಸ್ದ. ಒಂದು 15 ಡಿಗ್ರಿ ಸೆಲ್ಸಿಯಸಲ್ಲಿ ಅವನು ಉದಯ ಆಗೋದು ನೋಡೋದಕ್ಕೆ ಒಂಥರ ತುಂಬ ಎಕ್ಸೈಟಿಂಗ್ ಆಗಿತ್ತು. ಇಷ್ಟು 1.5 hour ಟ್ರೆಕ್ಕಿಂಗ್ ಮಾಡಿದ್ದು ಸಾರ್ಥಕ ಆಯಿತು ಅನ್ನೋ ಲೆವೆಲ್ಗೆ ಒಂದು ನೆಮ್ಮದಿ ಸಿಕ್ಕಂಗಾಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಟ್ರೆಕ್ಕಿಂಗ್ ಬಗ್ಗೆ, ಗೈಡ್ ಬಗ್ಗೆ
ಅಲ್ಲಿದ್ದು ನಮ್ಮ ಫ್ರೆಂಡ್ಸ್ಗಳು ಸ್ವಲ್ಪ ಹೇಳಿದ್ದಾರೆ, ಕೇಳಿಸ್ಕೊಳ್ಳಿ. ಹಾಯ್, ವೆಲ್ಕಮ್ ಎವ್ರಿವನ್ ಹುತ್ತರಿ ಬೆಟ್ಟಕ್ಕೆ. ಚಳಿ. ಬೆಸ್ಟ್ ಸನ್ರೈಸ್ ಎಕ್ಸ್ಪೀರಿಯನ್ಸ್. ಕಮ್ ಟು ಹುತ್ತರಿ ಬೆಟ್ಟ. ಮಿಡ್ ನೈಟ್ ಟ್ರೆಕ್ 3:30ಕ್ಕೆ ಶುರು ಆಗುತ್ತೆ. 7 ಗಂಟೆ ಅಷ್ಟರಲ್ಲಿ ಸನ್ರೈಸ್ ಆಗುತ್ತೆ. ಎಲ್ಲರೂ ಬಂದು ನೋಡ್ಬೋದು. ಫೋಟೋಶೂಟ್ಸ್, ರೀಲ್ಸ್ ಎಲ್ಲ ಮಾಡಿದ್ವಿ. ಮತ್ತೆ ಒಂದು ಜೋಶ್ ಸ್ಲೋಗನ್. How is the Josh? How is the Josh? Hey, jolly. Jolly. ಮತ್ತು ನಾವೆಲ್ಲ ಗರ್ಲ್ಸ್ ಎಲ್ಲ ಸೇರಿಕೊಂಡು ರೀಲ್ಸು, ಫೋಟೋಶೂಟ್ಸ್ ಇದೆಲ್ಲ ಮಾಡಿದ್ವಿ. ತುಂಬ ಕ್ರೇಜಿಯಾಗಿತ್ತು. ಹುಡುಗಿ ರೀಲ್ಸ್ ಏನೋ ಕಂಪ್ಲೀಟ್ ಆಯಿತು. ಈಗ ಒಂದು ಗ್ರೂಪಲ್ಲಿ ಒಂದು ರೀಲ್ಸ್ ಮಾಡಬೇಕಿತ್ತು. ಸೊ ಅದಕ್ಕೊಂದು ಟ್ರಾನ್ಸಿಷನ್ ವಿಡಿಯೋ ಮಾಡ್ಕೊಂಡ್ವಿ. ರೀಲ್ಸ್ ಎಲ್ಲ ಆದಮೇಲೆ ಒಂದೆಲ್ಲರೂ ಗ್ರೂಪ್ ಫೋಟೋ ತೊಗೊಂಡ್ವಿ. ಸಿಂಗಲ್ ಫೋಟೋ ಸೆಕ್ಷನ್ಸ್ ಎಲ್ಲ ಆಯಿತು. ನೆಕ್ಸ್ಟ್ ಅದೇ ಜೋಶಲ್ಲಿ ಬೆಟ್ಟ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೆಟ್ಟ ಇಳಿಬೇಕಾದ್ರೆ ಅಲ್ಲೇ ಶಂಕರಲಿಂಗೇಶ್ವರ ಟೆಂಪಲ್ ಇತ್ತು. ಅಲ್ಲಿ ಹೋಗಿ ನಂದಿ ಟೆಂಪಲ್ನ ನೋಡಿಕೊಂಡು ಅಲ್ಲಿ ವ್ಯೂವ್ಸ ಎಂಜಾಯ್ ಮಾಡಿಕೊಂಡು ಮತ್ತೆ ಬೆಟ್ಟ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೂರು 3747 ಅಡಿ ಎತ್ತರದ ಹುತ್ತರಿ ಬೆಟ್ಟ ಹತ್ತಿ 15 ಡಿಗ್ರಿ ಸೆಲ್ಸಿಯಸ್ ಕೊರೆಯೋ ಚಳಿಯಲ್ಲಿ ಸೂರ್ಯೋದಯ ಆಗೋದನ್ನ ನೋಡಿ ಎಂಜಾಯ್ ಮಾಡಿಕೊಂಡು ವಾಪಸ್ ಬರಬೇಕಾದ್ರೆ ಮಿಡ್ನೈಟ್ನಲ್ಲಿ ನಾವು ಇದೇ ಪ್ಲೇಸೆಲ್ಲ ಬಂದಿದ್ದು ಅಂತ ಆಶ್ಚರ್ಯ ಪಡ್ಕೊಂಡು ಬರಬೇಕಾದ್ರೆ ನಮಗೆ ಸಿಕ್ಕಿದ್ದು 70 ಇಯರ್ಸ್ ಏಜ್ ಕಪಲ್. ಈ ಏಜ್ನಲ್ಲೂ ಕೂಡ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಸಪೋರ್ಟಿವ್ ಆಗಿರೋದು ನೋಡಿ ನಮಗಂತೂ ತುಂಬ ಖುಷಿ ಆಯಿತು. ಆ ಏಜಲ್ಲೂ ಎಂಥ ಎನರ್ಜಿ ಅಂತ ಅಂದ್ಕೊಂಡು ಸ್ವಲ್ಪ ಅಲ್ಲೇ ರೀಲ್ಸ್ ಮಾಡಿಕೊಂಡು ಬೆಟ್ಟದಿಂದ ಕೆಳಗಿಳಿದ್ವಿ. ಇದಾಗಿತ್ತು ಹುತ್ತರಿ ಬೆಟ್ಟ ಸನ್ರೈಸ್ ಟ್ರೆಕ್ಕಿಂಗ್. ಇಂಥ ಬ್ಯೂಟಿಫುಲ್ ಮೆಮರೀಸ್ ಕೊಟ್ಟಿದ್ದಕ್ಕೆ ತ್ರಿಪ್ಸಲ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್.